ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ. ಅಕ್ಕಾಯಮ್ಮನ ಬೆಟ್ಟ ಅಂತಲೇ ಕರೀತಾರೆ ಇದನ್ನು. ನೋಡಿ, ಇಲ್ಲಿ ಹತ್ತಿ ಹೋಗಬೇಕಾದಾಗ ನೋಡಿ ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಇದು ಬೆಂಗಳೂರು ಮತ್ತು ದೇವನಹಳ್ಳಿ ಮಾರ್ಗ ಮಧ್ಯದಲ್ಲಿ ನಾವು ವಿದ್ಯಾನಗರ ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಬರಬೇಕಾಗುತ್ತೆ. ಅಕ್ಕಾಯಮ್ಮನ ಬೆಟ್ಟ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಅಕ್ಕಾಯಮ್ಮನ ಬೆಟ್ಟ ಮತ್ತು ಮುನೇಶ್ವರ ಸ್ವಾಮಿ ಒಟ್ಟಿಗೆ ನೆಲೆಸಿರ್ತಕ್ಕಂಥ ಒಂದು ಜಾಗ ಉತ್ನಹಳ್ಳಿಯಲ್ಲಿ ನಾವು ನೋಡ್ತೀವಿ. ಹಲವಾರು ಸಹಸ್ರ ಸಂಖ್ಯೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಕೆಲಸಗಳು ಈಡೇರಿದಾಗ ಹರಕೆಗಳನ್ನು ತೀರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅಂದರೆ ಈ ಬೆಟ್ಟಕ್ಕೆ ಹತ್ತಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ರಾಮಕೃಷ್ಣ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಬರೋಂಥ ಭಕ್ತಾದಿಗಳು ನದಿ ಒಳಗೆ ಸ್ನಾನ ಮಾಡ್ತಾರೆ. ಮತ್ತು ಮಕ್ಕಳ ಪಾಲಕ್ಕೆ ಬರ್ತಾರೆ. ಮತ್ತು ಏನಾನ ಗಾಳಿ ಶ್ರೇಷ್ಠ ಇದ್ದರೆ ಅದ್ರಿಗೆ ಬರ್ತಾರೆ. ಇಲ್ಲಿ ಬಂದು ಅಪ್ಪನ ಸೇವೆ ಮಾಡ್ಕೊಂಡು ಹೋಗಿದ್ಮೇಲೆ ಚೆನ್ನಾಗಿದ್ದಾನೆ. 3 ಸುತ್ತಾಕಿ ಈ ದೇವಸ್ಥಾನ ಹೋಗಿದ್ರೆ ಅವ್ರಿಗೆ ಫಲ ಸಿಗ್ತೈತೆ. ಇಲ್ಲಿ ಒಂದು ಅರ್ಕೆ ಮಾಡ್ಕೊತಾರೆ. ಹಂಗೆ ಇಲ್ಲಿ ಒಂದು ಅರ್ಕೆ ಮಾಡ್ಕೊಂಡಾಗ ಏನಾಯ್ತದೆ ಅಂದರೆ ಅವ್ರಿಗೆ ಒಂದು ಗಂಡು ಮಗು ಹುಡ್ತೈತೆ. ಆ ಗಂಡು ಮಗು ಹುಟ್ಟಿದಾಗ ಏನು ಮಾಡ್ತದೆ, ಒಂದು 9ರಿಂದ 10 ತಿಂಗಳಿಗೆ ಆ ಮಗು ಹುಡ್ತೈತೆ. ಆ ಮಗು ಮತ್ತೆ ತೊಟ್ಲು ಒಂದು ಕೋಳಿ ಹುಂಜ ತಗೊಂಡು ಈ ನದಿ ಒಳಗೆ ಬಿಡ್ತಾರೆ. ಈ ನದಿ ಒಳಗಿಂದ ಆ ಕಡೆ ತೊಟ್ಲಬಾಯಿ ಅಂತಿದೆ. ಆ ತೊಟ್ಲಬಾಯಿನೊಳಗೆ ಅವ್ರು ಸಿಕ್ಕೋದು ಗುರುವಾರ. ಏನೂ ತೊಂದರೆ ಆಗಿಲ್ಲ. ಇಷ್ಟು ತೊಟ್ಲು. ಈ ನಂದಿ ಬೆಟ್ಟಕ್ಕೆ ಕಲೆಕ್ಷನ್ ಇದೆ. ಈ ನದಿ ನಂದಿ ಬೆಟ್ಟಕ್ಕೆ ಕಲೆಕ್ಷನ್ ಐತೆ. 54 ಕಡೆ ಐತೆ ಆಳ. ಆಳ ಈ ಕಡೆ ಬಿಡಿ, ಈ ಕಡೆ ಬಂದು ಒಂದು 3ರಿಂದ 4 ಕಡೆ ಐತೆ. ಅದರಿಂದ ಕಾಲಕ್ಕೆ ನೀರು ಬರ್ತಾನೆ ಇರ್ತದೆ. ಖಾಲಿನೇ ಆಗಲ್ಲ ಅದು. ನಾವು ನಮ್ಮ ಮುತ್ತಾತನವ್ರ ಕಾಲದಿಂದ ನಾವು ಇಲ್ಲಿ ಬರ್ತಾ ಇರೋದು. ಇವತ್ತೇ ಅಲ್ಲ, ನಡ್ಕೊಂಡು ಬರ್ತಾ ಇದ್ದೀವಿ ನಾವು ಹೊಸಕೋಟೆ ತಾಲೂಕಿನವರು, ಶಿವನಾಪುರದವರು. ಇಲ್ಲಿ ಬಂದು ಮೊದಲು ಪೂಜೆ ಇಲ್ಲಿ ಮಾಡಬೇಕು. ಒಳ್ಳೆಯ ಆಗಿರೋದ್ರಿಂದನೇ ಇವತ್ತು ಇಷ್ಟೊಂದು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಇಲ್ಲಿ ಅದ್ಭುತವಾಗಿ ನಡೀತಾ ಇರ್ತಕ್ಕಂಥ ಜಾತ್ರೆ ಇದು. ಇಲ್ಲ ಅಂತಂದರೆ ಇಲ್ಲಿ ಇಷ್ಟೊಂದು ಅದ್ಭುತವಾಗಿ ಆಗೋಕ್ಕೆ ಚಾನ್ಸೇ ಇಲ್ಲ. ಹಂಗಾಗಿ ನಾವು ಇಲ್ಲಿ ಈ ಅಪ್ಪನಿಗೆ ಮೊದಲು ಪೂಜೆ ಅರ್ಪಿಸಿ ಆಮೇಲೆ ನಾವು ಉಳಿದಿದ್ದೆಲ್ಲ ನಾವು ನಮ್ಮ ಗ್ರಾಮಗಳಲ್ಲಿ ನಾವು ಮಾಡ್ತಕ್ಕ. ಅದೇ ಅಲ್ರಿ, ಅಯ್ಯಪ್ಪನಿಗೆ ಮರಿ ಕೋಳಿ ಅವರ ಕೊಡ್ತಾರೆ. ಅಯ್ಯಪ್ಪ ಅಣ್ಣ ಅಯ್ಯಮ್ಮ ತಂಗಿ ಅಷ್ಟೇ. ಹೌದು, ಅರ್ಥ ಮಾಡ್ಕೊಳ್ಳಿ. ಅಣ್ಣ ತಂಗಿ. ನಾವು ಅಕ್ಕಾಯಮ್ಮನ ಬೆಟ್ಟ ಅಂತಲೇ ಕರಿತೇವೆ. ಹೌದು. ಹಳ್ಳಿ ಒತ್ತು ಮಾರ್ನಾಲ್ಕರಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಇವತ್ತು ಹಂಚ್ಕೊಂಡಿದ್ದಾರೆ. ಗುರುಗಳೇ ತುಂಬ ಧನ್ಯವಾದಗಳು. ನಮಸ್ತೆ ಸರ್, ನಾವು ತುಂಬ ವರ್ಷದಿಂದ ಬರ್ತೀವಿ. ನಾವು ಇಲ್ಲೇ ಪಕ್ಕದ ಊರವರೇ, ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ದೇವಸ್ಥಾನ. ತುಂಬ ಭಕ್ತಿ ಇದೆ ಇಲ್ಲಿ. ನಾವು ಇಲ್ಲಿ ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ದೇವರಲ್ಲಿ ತುಂಬ ನಂಬಿಕೆ ಇದೆ ನಮಗೆ. ಸಾಕಷ್ಟು ಜನನು ತುಂಬ ಕಡೆಯಿಂದ ಬರ್ತಾರೆ. ನಮಗೂ ಚೆನ್ನಾಗಿ ಅನುಕೂಲ ಆಗಿದೆ. ತುಂಬ ಸತ್ಯ ಇದೆ. ಮಕ್ಕಳಿಗೆ ತಿರ್ಗಿ ಹರಕೆಗೆ, ಮನೆ ಕಟ್ಟೋದಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ ಸರ್. ಇಲ್ಲಿ ನಂಬಿಕೆ ಇದೆ ದೇವರಲ್ಲಿ. ನಮ್ಮ ಕಷ್ಟ ಬಂದಾಗ ಬೇಡ್ಕೊಂಡು ಬಂದಮೇಲೆ ಮನೆ ದೇವರಿದು ಬಂದು ಬೇಡ್ಕೊಂಡು
ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ 6-7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ ಓಪನು. ಸಾಯಂಕಾಲ 6 ಗಂಟೆ ಅಂದರೆ ಇರಲ್ಲ ಯಾರೂ. ಕೊಳದಲ್ಲಿ ಬಂದು ಸ್ನಾನ ಮಾಡಿ ಅನ್ನ ಪ್ರದರ್ಶನ ಮಾಡಬೇಕು. ಮಾಡಿಕೊಂಡು ನಾವೇನು ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಅದು ಒಳ್ಳೆಯದಾಗುತ್ತೆ ಸರ್. ಇದು ಗಂಗಾ ಪೂಜೆ ಫಸ್ಟ್ ಮಾಡಬೇಕಾಗಿರೋದು. ಗಂಗಾ ಪೂಜೆ ಮಾಡಾದ್ಮೇಲೆ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಕೊಳದಲ್ಲಿ ಮುಳುಗ್ಬಿಟ್ಟು 3 ಸತಿ ಗಂಗಾ ಪೂಜೆ ಮಾಡಿ ಆಮೇಲೆ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಯಪ್ಪಂಗೆ ಪೂಜೆ ಮಾಡಿ ಆಮೇಲೆ ಅಕ್ಕಯ್ಯಮ್ಮ ದೇವಿಗೆ ಪೂಜೆ ಮಾಡಬೇಕು. ಆವಾಗ ನಾವೇನು ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಅದಾಗುತ್ತೆ. ಕೆಲಸ ಕಾರ್ಯ ಎಲ್ಲ ಒಳ್ಳೆಯದಾಗುತ್ತೆ. ತುಂಬ ಜನ ಬನ್ನಿ ಬೇಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಮನಸ್ಸಲ್ಲಿ ಏನೈತೆ ನಿಮ್ಮ ಆರ್ಕೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆ ದೇವಿ ಚೆನ್ನಾಗೈತೆ. ಅಕ್ಕಯ್ಯಮ್ಮ ಬೆಟ್ಟ ಅನ್ನೋದು ಮಕ್ಕಳು ಇಲ್ಲವ್ರಿಗೆ ಮಕ್ಕಳಾಗುತ್ತೆ. ಇಲ್ಲಿ ಸಿಗೋಕ್ಕಿಂತ ಅಲ್ಲಿ ನಾವು ಮನೆಯಿಂದ ಸ್ವಲ್ಪ ತಂದರೆ ನಮ್ಮ ಮನೆಯಿಂದ ತಂದು ಕೊಟ್ಟರೆ ಶ್ರೇಷ್ಠ ಅಂತ ನಾನು ಕೊಡ್ತಾಯಿದ್ದೀನಿ. ನಾವು 20 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮ್ಗೆ ತುಂಬಾ ಅನುಕೂಲ ಆಗಿದೆ. ಗಂಡು ಮಗು ಹುಟ್ಟಿದೆ. ಆಮೇಲೆ ನಾನು ಪ್ರೆಗ್ನೆಂಟ್ ಇರೋವಾಗಿನಿಂದನೂ ಬಂದಿದ್ದೀನಿ. ಆಮೇಲೆ ನಮ್ಮ ಮಗನ ಕೂದಲು ಕೊಡೋದು ಎಲ್ಲ ನಮ್ಮದು ಅರಿಕೆ ಎಲ್ಲ ಇಲ್ಲೇ ನಮಗೆಲ್ಲ ಒಳ್ಳೆಯದಾಗಿದೆ. 20 ವರ್ಷದಿಂದ ನಮಗೆಲ್ಲ ಒಳ್ಳೆಯದಾಗ್ತಾಯಿದೆ. ತಾಲೂಕು ಮಾಳಿಗೆನಹಳ್ಳಿಯಿಂದ ಬಂದಿದ್ದೀವಿ. ನಾವು ವಂಶಪಾರಂಪರ್ಯವಾಗಿ ಇಲ್ಲಿ ಪ್ರತಿ ವರ್ಷ ಬಂದು ಪೂಜೆ ಮಾಡಿಸ್ತೀವಿ ನಾವಿಲ್ಲಿ. ಆಮೇಲೆ ಇನ್ನೊಂದು ನಮಗೆ ಮದುವೆ ಆಗಿ ಮಗು ಆದರೆ ಮೊದಲನೇ ಮಗು ಹುಟ್ಟುವುದು ಕೂಡ ಇಲ್ಲೇ ಹುಟ್ಟೋದು ನಾವು. ಇದು ಪದ್ಧತಿ ಇದೆ, ನಡ್ಕೊಂಬರ್ತಾಯಿದೆ. ಸುಮಾರು 100 ವರ್ಷದಿಂದ ನಡ್ಕೊಂಬರ್ತಾಯಿದೆ. ಇಲ್ಲಿ ಬಂದಮೇಲೆ ನಮಗೂ ಒಳ್ಳೆಯದಾಗಿದೆ. ಇಲ್ಲಿ ನೋಡಿ ನಾವು ಇಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಎಲ್ಲರಿಗೂ ಆಗೋದಕ್ಕೆ ತಾನೇ ಬರೋದು. ಆಯಪ್ಪ ಮೇಲೆ ಒಂದು ನಂಬಿಕೆ ಇಟ್ಟು ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ಇಲ್ಲಿ ಅಕ್ಕಯ್ಯಮ್ಮನ ಬೆಟ್ಟ ಅಂತಲೇ ಇದು ಪ್ರಸಿದ್ಧಿಯಾಗಿರೋದು. ಪಕ್ಕದಲ್ಲಿ ಉತ್ನಳ್ಳಿ ಇದೆ. ಉತ್ನಳ್ಳಿ ಅಕ್ಕಯ್ಯಮ್ಮನ ಬೆಟ್ಟ ಅಂತಲೇ ಕರೀತಾರೆ ಇಲ್ಲಿ. 20 ವರ್ಷದಿಂದ ಬರ್ತಾಯಿದ್ದೀರಿ. ತುಂಬ ಅಭಿವೃದ್ಧಿ ಆಗಿದೆ. ಮತ್ತು ನಾವು ಏನನ್ನ ಅಂದ್ಕೊಂಡಿದ್ದೆಲ್ಲ ನಮಗೆ ಒಳ್ಳೆಯದಾಗ್ತಾಯಿದೆ. ಇವಾಗ ನಾವು ಬಂದಂಗೆ ಅವರು ಎಲ್ಲರೂ ಬಂದು ಹರಕೆನ ದೇವ್ರ ದರ್ಶನ ಮಾಡಿಕೊಂಡು ಅಕ್ಕಯ್ಯಮ್ಮ ಬೆಟ್ಟ ಬಂದರೆ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ಖಂಡಿತವಾಗಿ ದೇವಸ್ಥಾನಕ್ಕೆ ಬನ್ನಿರಿ. ತುಂಬ ಒಳ್ಳೆಯದಿಲ್ಲಿ ತುಂಬ ಸತ್ಯವನ್ನು ನಡೀತದೆ. ಸತ್ಯ ಎಲ್ಲ ನಡೀತದೆ. ತುಂಬ ಸತ್ಯ ಇದೆ ಇಲ್ಲಿ. ಎಲ್ಲರೂ ಬನ್ನಿರಿ, ಇಲ್ಲಿ ಭಾಗವಹಿಸಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ. ನಾವೇನು ಅಂದ್ಕೊಂಡ್ರೆ ಅದಾಗುತ್ತೆ. ಎಷ್ಟು ವರ್ಷದಿಂದ ಬರ್ತೀರಾ? ನಾವು ತುಂಬ ವರ್ಷದಿಂದ, ಒಂದು 10 ವರ್ಷದಿಂದ ಬರ್ತಿದ್ದೀವಿ. ಎಲ್ಲಿಂದ ಮೇಡಮ್ ತಾವು ಬರ್ತಾರೆ? ನಾವು ಬೈಶೆಟ್ಟಹಳ್ಳಿಯಿಂದ. ನೆಲಮಂಗ್ಲ ಹತ್ರದಿಂದ ಬನ್ನಿ, ನಂಬಿ ಅಯ್ಯಮ್ಮ ಏನು ಅಂದ್ಕೊಂಡ್ರೆ ಅದಾಗುತ್ತೆ. ಬಂದು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅಯ್ಯಮ್ಮನ ಅಂದ್ಕೊಂಡ್ರೆ ಆಗುತ್ತೆ. ಧನ್ಯವಾದಗಳು ಮೇಡಮ್. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ನಾವು ಮಿನಿಮಮ್ ಅಂದರೆ ಒಂದು 30-35 ವರ್ಷದಿಂದ ಬರ್ತಾ ಇದ್ದೀವಿ. ಆಗಿರೋದಕ್ಕೆ ಸರ್ ಬರ್ತಾ ಇದ್ದೀವಿ. ಅಂದರೆ ನಮ್ಮ ಮಾವ ಅವ್ರ ಅಮ್ಮಂಗೆ ಮಕ್ಕಳಿರಲಿಲ್ಲ. ಈ ಮಕ್ಕಳಾದರೆ ಬರ್ತೀವಿ ಅಂತ ಅರ್ಸ್ಕೊಂಡಿದ್ರು. 7 ಜನ ಗಂಡು ಮಕ್ಕಳಾಗಿದ್ರು. ಅವತ್ತಿಂದ ನಮ್ಮ ವಂಶದವರೆಲ್ಲ ಬರ್ತಾಯಿದ್ರು. ಅಕ್ಕಯ್ಯಮ್ಮ ಮುನೇಶ್ವರ ಅಂದರೆ ತುಂಬ ಪವರ್ಫುಲ್ ಗಾಡು. ನಮಗಿದು ಮನೆ ದೇವರು. ಆವಾಗಿಂದ ನಾವು ನಂಬ್ಕೊಂಡು ಅರ್ಸ್ಕೊಂಡು ಬಂದು ಇಲ್ಲಿ ನಾವೇನು ಕೇಳ್ಕೊಂಡು ಹೋಗ್ತೀವೋ ಅದನ್ನು ಅಮ್ಮ ಮುನೇಶ್ವರ ಸ್ವಾಮಿಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ನೆನೆಸ್ತಾ ಇರೋ ಕಾರ್ಯಗಳೆಲ್ಲ ಇಲ್ಲಿ ಆಗಿದೆ. ಮಗಳಿಗೆ ಮದುವೆ ಮೊನ್ನೆ ತಾನೇ ಮಾಡಿದೆ. ಅದಕ್ಕೆ ಮಗಳನ್ನ ಅಳಿಯನ್ನ ಕರ್ಕೊಂಬಂದಿವಿ. ಅದ್ದೂರಿಯಾಗಿ ಪೂಜೆ ಮಾಡಿಸ್ಬೇಕು ಅಂತ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಅವ್ರದ್ದು ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಯಾರು ಏನೇನು ನೆನೆಸ್ಕೊಂಡ್ರು ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ, ಆಗುತ್ತೆ. ತುಂಬ ಶಕ್ತಿ ದೇವತೆ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ
ತನ್ನಿರಿ